ಇವತ್ತಿನ ಗಣರಾಜ್ಯೋತ್ಸವದ ಆಚರಣೆಯನ್ನು ದೇಶದಾದ್ಯಂತ ಆಚರಣೆ ಮಾಡ್ತಕ್ಕಂಥ ಈ ಒಂದು ಶುಭ ದಿನದಲ್ಲಿ ನಮ್ಮ ರಾಜ್ಯದ ಅತ್ಯಂತ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಜನಿಸಿದ್ರು, ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡ್ತಕ್ಕಂಥದ್ರಲ್ಲಿ ಇವತ್ತು ಸಂಗೊಳ್ಳಿ ರಾಯಣ್ಣ ಅವರ ಕೊಡುಗೆ ಏನಿದೆ ಅದು ಯಾರೂ ಮರೆಯಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಅವರ ಹೋರಾಟದ ಹಿನ್ನೆಲೆ ಅವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥದ್ದನ್ನು ಪ್ರತಿ ವರ್ಷವೂ ಇವತ್ತು ವಾಟಾಳ್ ನಾಗರಾಜ್ ಅವರು ಮತ್ತು ಸಂಗೊಳ್ಳಿ ರಾಯಣ್ಣ ಅವರ ಸಂಘದ ಅಭಿಮಾನಿಗಳು ತಾವೆಲ್ಲರೂ ಏನು ನೆರವೇರಿಸ್ತಾ ಇದ್ದೀರಿ. ಬರಗೂರು ರಾಮಚಂದ್ರಪ್ಪನವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಕೃಷ್ಣಪ್ಪನವರು ನಮ್ಮ ಮಾಜಿ ಮಂತ್ರಿಗಳು ಈ ಒಂದು ಸಭೆಯಲ್ಲಿದ್ದಾರೆ. ಇವತ್ತು ಹುಚ್ಚಪ್ಪನವರಿದ್ದಾರೆ, ಮಾಜಿ ಮಹಾಪೌರರು, ಎಲ್ಲರೂ ಇವತ್ತು ಈ ಒಂದು ಅವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದಲ್ಲಿ ಏನು ಭಾಗವಹಿಸಿದ್ದೇವೆ. ವಾಟಾಳ್ ನಾಗರಾಜ್ ಅವರು ಹೇಳಿದಂಥ ರೀತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಕೆಲವು ತೀರ್ಮಾನಗಳನ್ನು ಮಾಡಲಿಕ್ಕೆ ಸದ್ಯದಲ್ಲೇ ಎಲ್ಲ ಸ್ವಲ್ಪ ಸಮಾನ ಮನಸ್ಕರ ಸಭೆಯನ್ನು ಕರೆದು ಅಂತಿಮ ಅಂತ ನಿರ್ಣಯವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ, ಈ ಒಂದು ನೆನಪು ನಮ್ಮೆಲ್ಲರಿಗೂ ಸದಾಕಾಲ ಇರ್ತಕ್ಕಂಥವ್ರ ಹೋರಾಟದ ನೆನಪುಗಳು. ಸಂಗೊಳ್ಳಿ ರಾಯಣ್ಣವರೇ ನಮ್ಮೆಲ್ಲರಿಗೆ ಯುವ ಸಮುದಾಯಕ್ಕೆ ಸ್ಫೂರ್ತಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಎಲ್ರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ನಾನು ಯಾರು ಅನ್ಯತಾ ಭಾವಿಸೋದು ಬೇಡ. ಈಗ ಇನ್ನೊಂದು ಕರ್ನಾಟಕ ಪತ್ರಿಕೆಯ ರೈತರ ಒಂದು ಸಾಧನೆಗೆ ಅವರೇನೊಂದು ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ನಿಗದಿಯಾಗಿದೆ. ಅಲ್ಲಿಂದ ತರಾತುರಿ ಫೋನ್ಗಳೇನು ಬರ್ತಾಯಿದೆ, ಅದರಿಂದ ನಿರ್ಗಮಿಸಬೇಕಾಗಿದೆ. ನಿಮ್ಮೆಲ್ಲರಿಗೆ ವಂದನೆಗಳು.